ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಕಾರ್ಮಿಕರ ಸೌಲಭ್ಯಗಳ ಅರಿವು ಪ್ರಚಾರಕ್ಕೆ ಜಿಲ್ಲಾ ನ್ಯಾಯಾಧೀಶರಿಂದ ಚಾಲನೆ. ಚಾಮರಾಜನಗರ ಕಾರ್ಮಿಕ ಇಲಾಖೆ, ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಮಂಡಳಿ ಹಾಗೂ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ವತಿಯಿಂದ ನಗರದ ಜಿಲ್ಲಾ ನ್ಯಾಯಾಲಯ ಆವರಣದಲ್ಲಿಂದು ಕಾರ್ಮಿಕ ಇಲಾಖೆಯ ಯೋಜನೆಗಳ ಕುರಿತು ಪ್ರಚಾರ ವಾಹನಕ್ಕೆ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಬಿಎಸ್ ಭಾರತಿಯವರು ಚಾಲನೆ ನೀಡಿದರು. ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಈಶ್ವರ್ ಅವರು ಮಾತನಾಡಿ, 23 ಅಸಂಘಟಿತ ವಲಯಗಳ ಕಾರ್ಮಿಕರು ನೋಂದಣಿಯಿಂದ ಪ್ರಯೋಜನ ಪಡೆಯಬಹುದಾಗಿದೆ ಎಂದರು. ಜಿಲ್ಲಾ ಕಾರ್ಮಿಕಾಧಿಕಾರಿ ಡಾಕ್ಟರ್ ಎಂ ಸವಿತಾ ಅವರು ಮಾತನಾಡಿ, ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ವತಿಯಿಂದ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಒದಗಿಸುವ ಉದ್ದೇಶದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಯೋಜನೆಯಡಿ 23 ಅಸಂಘಟಿತ ವರ್ಗಗಳ ಕಾರ್ಮಿಕರನ್ನು ಉಚಿತವಾಗಿ ನೋಂದಾಯಿಸಿ ಸ್ಮಾರ್ಟ್ ಕಾರ್ಡ್ ನೀಡಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷರಾದ ನಂಜಯ್ಯ, ಪ್ರಧಾನ ಕಾರ್ಯದರ್ಶಿಗಳಾದ ಆರ್ ರಂಗಸ್ವಾಮಿ, ವಕೀಲರ ಸಂಘದ ಮಾಜಿ ಅಧ್ಯಕ್ಷರಾದ ಉಮ್ತೂರ್ ಇಂದು ಶೇಖರ್, ಜಿಲ್ಲಾ ಕಾರ್ಮಿಕ ಯೋಜನಾ ಸೊಸೈಟಿಯ ನಿರ್ದೇಶಕರಾದ ಮಹೇಶ್ ಇನ್ನಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಮಣಿಕಂಠ ನಾಯ್ಕ್, ಚಾಮರಾಜನಗರ. ಮಂಡಳಿ ಮತ್ತು ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಮತ್ತು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಮಂಡಳಿ ವತಿಯಿಂದ ಜಿಲ್ಲೆಯಲ್ಲಿ 23 ವಲಯಗಳ ಕಾರ್ಮಿಕರಿಗೆ ನೋಂದಣಿ ಅಭಿಯಾನವನ್ನು ಆಟೋ ಪ್ರಚಾರದ ಮುಖಾಂತರ ಪ್ರಾರಂಭಿಸ್ತಾ ಇದ್ದೇವೆ. ಹಾಗೆ ಕಟ್ಟಡ ಕಾರ್ಮಿಕರ ನೋಂದಣಿ ಮತ್ತು ನವೀಕರಣದ ಬಗ್ಗೆ ಕೂಡ ಆ ಒಂದು ಆಟೋ ಪ್ರಚಾರವನ್ನು ಏರ್ಪಡಿಸಿದ್ದೇವೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ಹಸಿರು ಚಾಲನೆಯನ್ನು ನೀಡಲಿಕ್ಕೆ ಬಂದಿರತಕ್ಕಂಥ ನಮ್ಮ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶಂತ ಗೌರವಾನ್ವಿತ ಬಿಎಸ್ ಭಾರತಿ ಮೇಡಮ್ ಅವರಿಗೆ ಇಲಾಖೆಯ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಮತ್ತೋರ್ವರು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಈಶ್ವರ್ ಸಾಹೇಬರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಶ್ರೀಯುತ ನಂಜಯ್ಯ ಸರ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ಇಲಾಖೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಮತ್ತು ಜಿಲ್ಲಾ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ಆರ್ ರಂಗಸ್ವಾಮಿರವರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ಕೂಡ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಾದ ಡಾಕ್ಟರ್ ಸವಿತಾ ಮೇಡಮ್ ಅವರು ಕೂಡ ಭಾಗವಹಿಸಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಮತ್ತು ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಉಮ್ಮತ್ತೂರು ಇಂದ್ರಶೇಖರ್ ಸರ್ ಅವರು ಮತ್ತು ಆಗಮಿಸಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ಎಲ್ಲ ವಕೀಲರು ಮತ್ತು ಎಲ್ಲ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದಾರೆ. ಎಲ್ಲರೂ ಕೂಡ ಮತ್ತು ಪತ್ರಕರ್ತರು ಕೂಡ ಆಗಮಿಸಿದ್ದೀರಾ. ಎಲ್ಲರಿಗೂ ಕೂಡ ಇಲಾಖೆ ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಮೇಡಮ್ ಅವರು ಒಂದು ಚಾಲನೆಯನ್ನು ನೀಡಬೇಕು ಅಂತ ಇಲಾಖೆಯವರು ಈ ದಿನ ಒಳ್ಳೆಯ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ DLSCಯಿಂದ ಮತ್ತು ಅಡ್ವೊಕೇಟ್ ಅಸೋಸಿಯೇಷನ್ನ ಎಲ್ಲ ಪ್ರೆಸಿಡೆಂಟು ಮತ್ತು ಎಲ್ಲ ಸದಸ್ಯರಿಂದ ಸಂಪೂರ್ಣ ಬೆಂಬಲ ಇದೆ. ನಾವು ಕೂಡ ಎಲ್ಲೆಲ್ಲಿ ಈ ಥರ ಅಸಂಘಟಿತ ಕಾರ್ಮಿಕರಿದ್ದಾರೆ, ಈ ಥರ ಒಂದು ಕಾರ್ಡ್ ಮಾಡಿಸ್ಕೋಬೋದು ಅಂತ ಇನ್ನು ಮುಂದೆ ನಾವು ಕೂಡ ಹೇಳ್ತೀವಿ ಎಲ್ಲ ಕಡೆನೂ. ಮತ್ತು ಯಾವ್ಯಾವ ಸೌಲಭ್ಯಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾವು ಅರಿವು ಮೂಡಿಸ್ತೀವಿ. ನಮಗೂ ಕೊಟ್ಟಿರೋದ್ರಿಂದ ಪಾಂಪ್ಲೆಟ್ ನಾವು ಒಳಗಡೆ ಎಲ್ಲ ಪ್ರಮುಖವಾದ ಜಾಗಗಳೆಲ್ಲ ಅಂಟಿಸಿ ನಾವು ಕೂಡ ಎಲ್ಲ ಕಡೆ ಪ್ರಚಾರ ಮಾಡ್ತೀವಿ. ಯಾಕಂದರೆ ಎಷ್ಟೋ ಜನ ಈ ಕಾರ್ಮಿಕರಿಗೆ ಈ ಥರ ಒಂದು ಸೌಲಭ್ಯಗಳು ಬೇಕು ಗೊತ್ತಿಲ್ಲ. ಇವತ್ತು ಹೊಸ ಕಾರ್ಡ್ ಕೂಡ ಕೊಡ್ತೀರಾ ಅಂತ ಹೇಳಿದ್ದೀರ, ಅದು ಚೆನ್ನಾಗಿ ಪ್ರಚಾರ ಆಗಿದೆ. ಕಾರ್ಮಿಕ ಇಲಾಖೆ ಮೇಡಮ್ ಎಲ್ಲರಿಗೂ ಒಳ್ಳೆಯದಾಗಿ ವಿಶ್ ಮಾಡಿ ನಮಸ್ಕಾರ. ಗೌರವಾನ್ವಿತ ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಭಾರತಿ ಮೇಡಮ್ ಅವರೇ ಮತ್ತು ಕಾರ್ಮಿಕ ಅಧಿಕಾರಿಯವರೇ ಮತ್ತು ವಕೀಲ ಸಂಘದ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ ಮತ್ತು ಎಲ್ಲ ಇಲಾಖೆ ಸಿಬ್ಬಂದಿಗಳೇ, ಪತ್ರಿಕಾ ಮಾಧ್ಯಮದವರೇ, ಈ ದಿನ ಅಸಂಘಟಿತ ವಿಕಲಚೇತನ ಕಾರ್ಮಿಕರ ಒಂದು ಕಲ್ಯಾಣ ಮಂಡಳಿಯಿಂದ ಸುಮಾರು 23 ಅಸಂಘಟಿತ ಕಾರ್ಮಿಕರು ಈ ಒಂದು ನೋಂದಣಿಯಿಂದ ಪ್ರಯೋಜನ ಪಡ್ಕೋಬೋದು. ಇದರಿಂದ ಮುಖ್ಯವಾಗಿ ಪಿಂಚಣಿ ಸೌಲಭ್ಯ, ವೈದ್ಯಕೀಯ ಸೌಲಭ್ಯ, ಶೈಕ್ಷಣಿಕ ಸೌಲಭ್ಯ ಮತ್ತು ಹೆರಿಗೆ ಸೌಲಭ್ಯ ಇವೆಲ್ಲ ಅನುಕೂಲತೆಗಳಿವೆ. ದಯವಿಟ್ಟು ಅಸಂಘಟಿತ ಕಾರ್ಮಿಕರು
ಈ ಒಂದು ಸರ್ಕಾರದ ಯೋಜನೆಯನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ತಮಗೂ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಈ ಒಂದು ಅಭಿಯಾನಕ್ಕೆ ನಮ್ಮ ಇದರಿಂದ ಹಾರೈಸ್ತಾ ಇನ್ನೊಂದು ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಈಗ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಒಂದೆರಡು ಮಾತಾಡಬೇಕು ಅಂತ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಕಾರ್ಮಿಕ ಇಲಾಖೆ ವತಿಯಿಂದ ಅಸಂಘಟಿತ ಕಾರ್ಮಿಕ ಮಂಡಳಿ ವತಿಯಿಂದ ಏನು 23 ವರ್ಗದ ಕಾರ್ಮಿಕರಿಗೆ ನಾವು ಅಂಬೇಡ್ಕರ್ ಕಾರ್ಮಿಕ ಸಹಾಯಸ್ಥ ಯೋಜನೆಯಲ್ಲಿ ಒಂದು ಕಾರ್ಡ್ ಮಾಡಿಕೊಡ್ತಾ ಇದ್ದೇವೆ. ಅದರ ಬಗ್ಗೆ ಎಲ್ಲ ಕಾರ್ಮಿಕರಿಗೂ ಒಂದು ಅರಿವು ಮೂಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಒಂದು ಆಟೋ ಪ್ರಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಏನು ಅಂತಂದರೆ 23 ವರ್ಗದ ಕಾರ್ಮಿಕರು ಯಾರ್ಯಾರಿದ್ದಾರೆ, ಉದಾಹರಣೆಗೆ ಫೋಟೋಗ್ರಾಫರ್ಸ್ ಇರ್ಬೋದು, ಮನೆ ಕೆಲಸದವ್ರು ಇರ್ಬೋದು, ಮತ್ತು ಯಾರು ದುರ್ಬಲತೆಯಿಂದ ಇರುವಂಥ ಕಾರ್ಮಿಕರು ಇರ್ಬೋದು, ಮತ್ತು ಇನ್ನಿತರೆ ಕಾರ್ಮಿಕರು ಇರ್ಬೋದು, ಅವರೆಲ್ಲರಿಗೂ ಕೂಡ ಅಂಬೇಡ್ಕರ್ ಕಾರ್ಮಿಕ ಸಹಾಯಸ್ಥ ಯೋಜನೆಯಲ್ಲಿ ಒಂದು ಕಾರ್ಡ್ ಮಾಡಿಕೊಡ್ತಾ ಇದ್ದೇವೆ. ಈ ಕಾರ್ಡ್ ಮಾಡ್ಕೊಳ್ಳೋದ್ರಿಂದ ಏನು ಅಂತಂದರೆ ಅಕಸ್ಮಾತಾಗಿ ಅಪಘಾತದಿಂದ ಮರಣ ಹೊಂದಿದರೆ ಅವರ ಒಂದು ನಾಮನಿರ್ದೇಶಕರು ಯಾರಿದ್ದಾರೆ ಅವರಿಗೆ 1 ಲಕ್ಷ ರೂಪಾಯಿ ಒಂದು ಸಹಾಯಧನ ಕೊಡಲಾಗ್ತದೆ. ಸಹಜವಾಗಿ ಮರಣವನ್ನು ಹೊಂದಿದರೆ 10,000 ರೂಪಾಯಿ ಸಹಾಯಧನವನ್ನು ಕೊಡಲಾಗ್ತದೆ. ಮತ್ತು ಅಪಘಾತದಿಂದ ಏನಾದರೂ ದುರ್ಬಲತೆ ಹೊಂದಿದರೆ ಅವರಿಗೆ 50,000 ರೂಪಾಯಿವರೆಗೂ ಸಹಾಯಧನ ಕೊಡ್ತೀವಿ. ಇದ್ರ ಜೊತೆಗೆ ನಮ್ಮ ಕಟ್ಟಡ ಕಾರ್ಮಿಕ ಮಂಡಳಿ ವತಿಯಿಂದ ಏನು ಕಾರ್ಡ್ ಮಾಡಿಕೊಡ್ತೇವೆ ಅದರಿಂದ ಏನೇನು ಪ್ರಯೋಜನಗಳಿದೆ ಅನ್ನೋದ್ರ ಬಗ್ಗೆ ವೈದ್ಯಕೀಯ ನೆರವು ಇರ್ಬೋದು, ಅಪಘಾತದಿಂದ ಮರಣ ಹೊಂದಿದವರಿಗೆ ಪರಿಹಾರ ಧನ 5 ಲಕ್ಷ ರೂಪಾಯಿ ಸಹಾಯಧನ ಇರ್ಬೋದು, ಅಥವಾ ಕುಟುಂಬ ಪಿಂಚಣಿ ಇರ್ಬೋದು, ಇನ್ನಿತರ ಎಲ್ಲ ಸೌಲಭ್ಯಗಳು ನಮ್ಮ ಕಾರ್ಮಿಕ ಇಲಾಖೆಯಿಂದ ಕೊಡ್ತಾ ಇದ್ದೇವೆ. ಅದು ಎಲ್ಲ ಕಾರ್ಮಿಕ ವರ್ಗದವ್ರಿಗೂ ಗೊತ್ತಾಗಲಿ, ತಿಳುವಳಿಕೆ ಇರಲಿ, ಮತ್ತು ಎಲ್ಲರೂ ಕೂಡ ಕಾರ್ಡ್ ಮಾಡಿಸ್ಕೊಳ್ಳಿ, ಅದರ ಅನುಕೂಲಗಳನ್ನ ಪಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಇವತ್ತು ಒಂದು ಆಟೋ ಪ್ರಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ದಿನ ನಮ್ಮ ಮಾನ್ಯ ಜಿಲ್ಲಾ ಸತ್ರ ನ್ಯಾಯಾಧೀಶರು ಇವತ್ತು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಮ್ಮ ನ್ಯಾಯಾಂಗ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರಿಗೂ, ನಮ್ಮ ಮಾಧ್ಯಮ ಮಿತ್ರರಿಗೂ, ಎಲ್ಲ ಇಲ್ಲಿರುವಂಥ ಎಲ್ಲ ಸಿಬ್ಬಂದಿಗಳಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.